ಮೀನರಾಶಿಯಲ್ಲಿ 19 ವರ್ಷಗಳ ನಂತರ ಶುಕ್ರ ಮತ್ತು ರಾಹುವಿನ ಸಂಯೋಗ ಇರುತ್ತೆ. ವಾಸ್ತವವಾಗಿ ಜನವರಿ 28ರಂದು ಶುಕ್ರ ಗ್ರಹವು ಮೀನರಾಶಿಗೆ ಸಾಗ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಶುಕ್ರ ಮತ್ತು ರಾಹುವಿನ ಸಂಯೋಗ ಅನ್ನುವಂಥದ್ದು 5 ರಾಶಿಚಕ್ರ ಚಿಹ್ನೆಗಳಿಗೆ ಹಠಾತ್ ಆರ್ಥಿಕ ಲಾಭ ಮತ್ತು ಪ್ರಗತಿಯನ್ನು ತರಲಿದೆ. ಮಿಥುನ ಮತ್ತು ವೃಶ್ಚಿಕ ಸೇರಿದಂತೆ 5 ರಾಶಿಚಕ್ರ ಚಿಹ್ನೆಗಳಿಗೆ ಶುಕ್ರ ಮತ್ತು ರಾಹು ಒಟ್ಟಾಗಿ ಸಂಪತ್ತಿನ ಸಂತೋಷ ಮತ್ತು ಹಠಾತ್ ಆರ್ಥಿಕ ಲಾಭವನ್ನು ನೀಡ್ತಾರೆ. ಶುಕ್ರ ಸಂಚಾರದಿಂದ ಯಾವ ರಾಶಿ ಚಕ್ರದವರಿಗೆ ಲಾಭವಾಗುತ್ತೆ ಅಂತ ನೋಡ್ತಾ ಹೋಗೋಣ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜನವರಿ 28ರಂದು ಶುಭಕಾರಕ ಆಗಿರುವಂಥ ಶುಕ್ರ ಮೀನರಾಶಿಯಲ್ಲಿ ಗೋಚರಿಸಲಿದ್ದಾನೆ. ಇದೇ ಸಂದರ್ಭದಲ್ಲಿ 19 ವರ್ಷಗಳ ನಂತರ ಶುಕ್ರನ ಸಂಯೋಗ ಮೀನರಾಶಿಯಲ್ಲಿ ರಾಹುವಿನ ಜೊತೆಗೆ ನಡೆಯಲಿದೆ. ಇದರಿಂದಾಗಿ ದ್ವಾದಶ ರಾಶಿಗಳಲ್ಲಿ ಪಂಚರಾಶಿಯವರ ಅಂದರೆ 5 ರಾಶಿಯವರ ಜೀವನದಲ್ಲಿ ಈ ಸಂದರ್ಭದಲ್ಲಿ ಲಾಭದಾಯಕ ಘಟನೆಗಳು ಮತ್ತು ಫಲಿತಾಂಶಗಳು ಸಿಗಲಿವೆ. ಹಾಗಾದರೆ ಆ ರಾಶಿಗಳು ಯಾರು ಮತ್ತು ಯಾವ ರೀತಿಯಾಗಿ ಅವರಿಗೆ ಲಾಭ ಸಿಗಲಿದೆ, ಅದೃಷ್ಟ ಸಿಗಲಿದೆ ಅಂತ ನೋಡ್ತಾ ಹೋಗೋಣ. ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು. ಒಂದು ವಿಸ್ಮಯ, ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ, ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ. ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ. ದಕ್ಷಿಣ ಕನ್ನಡ ಮತ್ತು ಕೇರಳದ 18 ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ, ನವದುರ್ಗೆ, ಕಲ್ಲುರ್ಟಿ, ಪಂಜುರ್ಲಿ, ಸತ್ಯದೇವತೆ, ಭೂತರಾಯ, ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಸತಿಪತಿ ಕಲಹ, ಸಂತಾನ, ಶತ್ರುಪೀಡೆ, ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಪರಿಹಾರ. ಮೊದಲಿಗೆ ಕುಂಭರಾಶಿ. ಶುಕ್ರ ಹಾಗೂ ರಾಹುವಿನ ಸಂಯೋಗ ಕುಂಭರಾಶಿಯವರಿಗೆ ಸಕಾರಾತ್ಮಕವಾಗಿ ಅನುಭವಕ್ಕೆ ಬರುತ್ತೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಕುಟುಂಬದ ಸದಸ್ಯರು ಹಾಗೂ ಆತ್ಮೀಯ ಸ್ನೇಹಿತರ ಜೊತೆಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡ್ತೀರಿ. ಹಾಗೆ ಇದು ನಿಮ್ಮ ಮನಸ್ಸಿನಲ್ಲಿ ಉತ್ತಮ ಬೆಳವಣಿಗೆಗಳನ್ನು ತರುತ್ತೆ. ಈ ಸಮಯದಲ್ಲಿ ಧಾರ್ಮಿಕ ಆಚರಣೆಗಳು ಕೂಡ ವೇಗವಾಗಿ ನಡೀತವೆ. ಸಾಮಾಜಿಕ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಅಥವಾ ಇಂತಹ ಉದ್ಯಮಗಳಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವರು ಕೈತುಂಬ ಸಂಪಾದನೆ ಮಾಡ್ತಾರೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರ ಜೀವನದಲ್ಲಿ ಸಂದರ್ಭದಲ್ಲಿ ಸುಖದಾಯಕ ಘಟನೆಗಳು ಸಂಭವಿಸ್ತವೆ. ಕುಟುಂಬಸ್ಥರು ಕೂಡ ಶಾಂತಿಪೂರ್ವಕವಾಗಿ ಇರ್ತಾರೆ. ಹಾಗೆ ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಸಂದರ್ಭ ಅನ್ನುವಂಥದ್ದು ಮಿಥುನ ರಾಶಿಯವರ ಜೀವನದಲ್ಲಿ ಸುಖದಾಯಕ ಘಟನೆಗಳು ಸಂಭವಿಸುವ ಹಾಗೆ ಮಾಡುತ್ತೆ. ಕುಟುಂಬಸ್ಥರು ಕೂಡ ಶಾಂತಿಪೂರ್ವಕವಾಗಿ ಇರ್ತಾರೆ. ಅಂದರೆ ಎಲ್ಲರೂ ಕೂಡ ಕುಟುಂಬದಲ್ಲಿ ಶಾಂತಿ ಇರುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಪ್ರತಿಯೊಂದು ಇಚ್ಛೆಗಳು ಈಡೇರುವ ಸಾಧ್ಯತೆ ಇದೆ. ನಿಮ್ಮ ಆಸೆಗಳೆಲ್ಲ ಕನಸೆಲ್ಲ ನನಸಾಗತ್ತೆ. ಸಾಕಷ್ಟು ಸಮಯಗಳಿಂದ ಹೊಸ ವಾಹನ ಖರೀದಿ ಮಾಡುವಂಥ ನಿಮ್ಮ ಕನಸು ಈ ಸಂದರ್ಭದಲ್ಲಿ ಈಡೇರುತ್ತೆ. ನಿಮ್ಮ ಮಾತಿನ ಶೈಲಿ ನಿಮ್ಮ ಜೊತೆಗೆ ಮಾತನಾಡುವವರನ್ನ ಆಕರ್ಷಣೆ ಮಾಡುತ್ತೆ. ಮೊದಲಿಗಿಂತಲೂ ಕೂಡ ಈ ಸಂದರ್ಭದಲ್ಲಿ ಆದಷ್ಟು ಶಾಂತ ಸ್ವಭಾವದಿಂದ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ನೀವು ವ್ಯವಹರಿಸ್ತೀರಿ. ಇನ್ನು ಮೀನರಾಶಿ. ಮೀನರಾಶಿಯಲ್ಲಿ ನಡೀತಾ ಇರುವಂಥ ಈ ಗೋಚಾರ ಹಾಗೂ ಸಂಯೋಗ ಫಲ ಮೀನರಾಶಿಯ ಜಾತಕದವರ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಹೆಚ್ಚಾಗಿ ಸುಧಾರಿಸುತ್ತೆ. ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ಲಾಭ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಒಡ ಹುಟ್ಟಿದವರ ಜೊತೆಗಿನ ಬಾಂಧವ್ಯ ಇನ್ನಷ್ಟು ಅಧಿಕವಾಗುತ್ತೆ. ವೈವಾಹಿಕ ಜೀವನ ಕೂಡ ಸಾಕಷ್ಟು ಸುಖ ಸಮೃದ್ಧಿಯಿಂದ ಕೂಡಿರುತ್ತೆ. ಈ ಸಂದರ್ಭದಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಇನ್ನಷ್ಟು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಮಯ ಹಾಗೂ ಪರಿಸ್ಥಿತಿ ಎರಡೂ ಕೂಡ ಅನುಕೂಲಕರವಾಗಿರುತ್ತೆ. ವ್ಯಾಪಾರಿ ವರ್ಗದವರು ಕೈತುಂಬ ಸಂಪಾದನೆ ಮಾಡುವುದಕ್ಕೆ ಹಾಗೆ ಹೆಚ್ಚಿನ ಲಾಭ ಗಳಿಸುವುದಕ್ಕೆ ಇದು ಹೇಳಿ ಮಾಡಿಸಿದಂಥ ಸಮಯ. ಈ ಸಂದರ್ಭದಲ್ಲಿ ನೀವು ಸಮಾಜದಲ್ಲಿ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯ ರೂಪದಲ್ಲಿ ಕಾಣಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ಸಂದರ್ಭ ಯಾವುದೇ ಕೆಟ್ಟ ಸಮಯ ಇದ್ದರೂ ಕೂಡ ಅದು ದೂರವಾಗುತ್ತೆ. ಮತ್ತು ಯಾವುದೇ ಕೆಲಸ ಕೊಟ್ಟರೂ ಕೂಡ ನೀವು ಅದನ್ನು ಪೂರೈಸುವಂತಹ ಒಂದು ಎನರ್ಜಿ ಮತ್ತು ಉತ್ಸಾಹ ಎರಡೂ ಕೂಡ ಧನುರಾಶಿಯಲ್ಲಿ ಇರುತ್ತೆ. ಕುಟುಂಬಸ್ಥರ ನಡುವೆ ನಿಮ್ಮ ಸಂಬಂಧ ಇನ್ನಷ್ಟು ಉತ್ತಮವಾಗಿರುತ್ತೆ. ಉದ್ಯೋಗದಲ್ಲಿ ಕೂಡ ಉತ್ತಮ ಪರ್ಫಾರ್ಮೆನ್ಸ್ ಅಂದರೆ ಒಂದು ಉತ್ತಮ ಫಲಿತಾಂಶವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಕನಸಿನ ವಾಹನವನ್ನು ಖರೀದಿ ಮಾಡುವಂಥ ಯೋಗ ಕೂಡ ನಿಮ್ಮ ಈ ಒಂದು ಧನುರಾಶಿಯವರಿಗೆ ಕೂಡಿ ಬರುತ್ತೆ. ಹಾಗೆ ಭೌತಿಕ ಸುಖ ಸಾಧನೆಗಳನ್ನು ನೀವು ಖರೀದಿಸ್ತೀರಿ ಮತ್ತು ಅನುಭವಿಸ್ತೀರಿ. ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸಬಹುದು. ಮತ್ತು ಈ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ನೀವು ಸಾಕಷ್ಟು ಬಲಿಷ್ಠವಾಗಿರ್ತೀರಿ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯವರ ರಾಶಿಚಕ್ರದ ಪಂಚಮ ಸ್ಥಾನದಲ್ಲಿ ಈ ಗೋಚಾರ ಫಲ ಕಂಡುಬರೋದ್ರಿಂದಾಗಿ ವೃಶ್ಚಿಕ ರಾಶಿಯವರ ಸಂಗಾತಿಯ ಜೊತೆಗಿನ ಒಂದು ಟೈಮ್ ಏನಿದೆಯಲ್ಲ, ಒಂದು ಸಮಯ, ಸಂಗಾತಿ ಜೊತೆ ಕಳೆಯುವಂಥ ಸಮಯ ಬಹಳ ಒಂದು ಹೆಚ್ಚಾಗಿರುತ್ತೆ. ಒಂದು ಒಳ್ಳೆಯ ಸಮಯನ ಕಳೆಯೋದಕ್ಕೆ ಸಾಧ್ಯವಾಗುತ್ತೆ. ಅವರ ಜೊತೆಗೆ ಹೆಚ್ಚಿನ ಕ್ವಾಲಿಟಿ ಸಮಯನ ಕಳಿತೀರಿ. ಕಳೆದ ಬಾರಿಗೆ ಹೋಲಿಸಿದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ ಫಲಿತಾಂಶ ಉತ್ತಮವಾಗಿ ಕಂಡುಬರುತ್ತೆ. ನಿಮ್ಮ ಜನಪ್ರಿಯತೆ ಹೆಚ್ಚಾಗೋದರ ಜೊತೆಗೆ ಸಮಾಜದಲ್ಲಿ ಕೂಡ ನಿಮ್ಮ ಬಗೆಗಿನ ಮಾತುಕತೆಗಳು, ಚರ್ಚೆಗಳು ಕೂಡ ಕಂಡುಬರುತ್ತೆ, ಪಾಸಿಟಿವ್ ಆಗಿರುತ್ತೆ. ಮತ್ತು ವ್ಯಾಪಾರಿಗಳು ಲಾಭದ ಜೊತೆಗೆ ದೊಡ್ಡ ಮಟ್ಟದ ಒಂದು ಆಫರ್ಗಳನ್ನು ಕೂಡ ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ಪಡೆದುಕೊಳ್ಳಬಹುದು. ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ಇದು ಕೂಡ ನಿಮ್ಮ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡೋದಕ್ಕೆ, ಒಂದು ಸಕಾರಾತ್ಮಕವಾದ ಧನಾತ್ಮಕ ಬದಲಾವಣೆ ತರೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.